ಒಬ್ಬ ಲಾಯರು ಡೈರೆಕ್ಷನ್ ಕ್ಯಾಪ್ ತೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಸದ್ಯ ಬಾಸ್ ಸಿನಿಮಾ ಸಾಕ್ಷಿ ಆಗುತ್ತೆ ಅಂತ ಅನಿಸುತ್ತೆ. ಸದ್ಯಕ್ಕೆ ಬಾಸ್ ಸಿನಿಮಾದ ನಿರ್ದೇಶಕರಾಗಿರುವಂಥ ಲವ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಒಂದು ಟ್ರೂ ಸ್ಟೋರಿನ ತೆರೆ ಮೇಲೆ ತರಬೇಕು ಅನ್ನುವಂಥ ಒಂದು ಪ್ಲ್ಯಾನಲ್ಲಿದ್ದೀರಾ, ಒಂದು ಟೀಸರ್ ಲಾಂಚ್ ಮಾಡಿದ್ದೀರಾ. ಅದೆಲ್ಲೋ ಒಂದು ಕಡೆ ಸ್ಯಾಂಡಲ್ವುಡ್ಡಿಗೆ ಪ್ರಸ್ತುತವಾಗಿರುವಂತಹ ಕತೆ ಅಂತ ಅನ್ಸೋಕ್ಕೆ ಆಗಿದೆ ಈಗಾಗಲೇ. ಮೇಡಮ್, ಬಾಸ್ ಇವತ್ತು ಏನು ಫಸ್ಟ್ ಲುಕ್ ಟೀಸರ್ ಲಾಂಚ್ ಆಗಿದೆ, ಇದು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್. ಯಾವುದೇ ಒಬ್ಬ ವ್ಯಕ್ತಿಯ ರಿಯಲ್ ಲೈಫ್ ಘಟನೆಯನ್ನು ನಾನು ಸಿನಿಮಾ ಮಾಡಿಲ್ಲ. ನನ್ನ ಕಲ್ಪನೆ ಆಧಾರಿತವಾಗಿ ಸಮಾಜದಲ್ಲಿ ನಡೆಯುವಂಥ ಕೆಲವು ನೈಜ ಘಟನೆಗಳನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಸರ್. ಮೇಡಮ್, ಎಲ್ಲೊಂದು ಕಡೆ ಇದು ಬಾಸ್ ಟೀಸರ್ ನೋಡಿದಾಗ ಕಟ್ಔಟ್ಗಳು ಎದ್ದೇಳುತ್ತೆ, ಫ್ಲೈಓವರ್ಗಳು ಕಾಣುತ್ತೆ, ಆಮೇಲೆ ಕ್ರೈಮ್ ಎದ್ದು ಕಾಣುತ್ತೆ. ಸೊ ಇದೆಲ್ಲ ನೋಡಿದಾಗ ದರ್ಶನ್ ಅವರ ಜೀವನದಲ್ಲಿ ನಡೆದಿರುವಂಥ ಘಟನೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸರ್, ನೀವೇನು ಹೇಳ್ತೀರಿ? ಮೇಡಮ್, ಈಗ ದರ್ಶನ್ ಸರ್ನ ನಾನು ಕೂಡ ಅಭಿಮಾನಿ, ದರ್ಶನ್ ಸರ್ ಅಭಿಮಾನಿ. ಹಾಗಾಗಿ ನಾವು ಯಾವತ್ತಿದ್ರೂ ದರ್ಶನ್ ಸರ್ನ ಆ ದೃಷ್ಟಿಯಲ್ಲೇ ನೋಡ್ತೇವೆ. ಒಬ್ಬ ಫ್ಯಾನ್ ಆಗಿ ಒಬ್ಬ ಹೀರೋನ ಯಾವ ದೃಷ್ಟಿಯಲ್ಲಿ ನೋಡಬೇಕು ಆ ದೃಷ್ಟಿಯಲ್ಲೇ ದರ್ಶನ್ ಸರ್ ನೋಡ್ತೇವೆ. ಹಾಗಂತ ಹೇಳಿ ಯಾವುದೇ ಒಂದು ಘಟನೆಯಲ್ಲಿ ಒಬ್ಬ ವಿಕ್ಟಿಮ್ ಏನಿರ್ತಾರೆ ಅವ್ರಿಗೂ ಕೂಡ ಜಸ್ಟಿಸ್ ಕೊಡಿಸ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮೇಡಮ್, ಸರ್, ಈಗ 2024-25 ದರ್ಶನ್ ಅವರ ಇನ್ಸಿಡೆಂಟ್ ನಡೆದಿರೋದು, ಬಟ್ ನಿಮ್ಮ ಶೂಟಿಂಗ್ ಶುರುವಾಗಿರೋದು 2025. ನಿಮಗೆ ಗೊತ್ತಿರತ್ತಾ ಆ ಸಾಮ್ಯತೆಗಳು ಇಲ್ಲಿ ಬಳಸದೇ ಇರಬಹುದಿತ್ತು, ಯಾಕೆ ಬಳಸ್ಕೊಂಡ್ರೆ ಹಾಗಿದ್ರೆ? ಇಲ್ಲ, ಅದು ಒಂದು ಕಾಕತಾಳೀಯವಾಗಿ ಬಂದಿದೆ. ಬಟ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಇದು ಆ ಘಟನೆಗೆ ಸಂಬಂಧಪಟ್ಟಿದೆಯೋ ಅಥವಾ ಒಂದು ನಿರ್ದೇಶಕರ ಕಲ್ಪನೆಯ ಕಥೆಯ ಅಂತ ತಮ್ಗೆ ಗೊತ್ತಾಗುತ್ತೆ. ಸರ್, ಇದೆಲ್ಲ ಫಸ್ಟ್ ಲುಕ್ ಎಲ್ಲ ನೋಡಿದಾಗ ಈ ಥರ ಪ್ರಶ್ನೆ ಬರುತ್ತೆ ಅಥವಾ ಒಂದಿಷ್ಟು ಗೊಂದಲಗಳು ಕ್ರಿಯೇಟ್ ಆಗುತ್ತೆ ಅಂತ ನಿಮಗೆ ಮುನ್ಸೂಚನೆ ಸಿಕ್ಕಿರುತ್ತಲ್ವ? ಅಲ್ಲ, ನಾನು ಆ್ಯಕ್ಚುಲಿ ನನ್ನ ಅಭಿರುಚಿ ಏನಂದರೆ ಮೇಡಮ್, ರಿಯಲ್ ಇನ್ಸಿಡೆಂಟ್ಗಳನ್ನೇ ಆದಷ್ಟು ನಾನು ಮಾಡೋ ಇಷ್ಟ. ಆದರೆ ಕೆಲವು ಕಾನೂನು ಲೀಗಲ್ ರಿಸ್ಟ್ರಿಕ್ಷನ್ ಇದೆ, ಹಾಗಾಗಿ ಕೆಲವು ವಿಷಯಗಳನ್ನು ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ಈ ಸಿನಿಮಾದಲ್ಲಿ ನಾನು ಯಾವುದೇ ರಿಯಲ್ ಇನ್ಸಿಡೆಂಟ್ ಮಾಡಿಲ್ಲ. ಇಲ್ಲಿ ಮಾಡಿರೋದು ನನ್ನ ಕಲ್ಪನೆಯ ಕತೆ, ಅಂದರೆ ಸಮಾಜದಲ್ಲಿ ನಡೆಯುವ ಘಟನೆಗಳನ್ನು ನನ್ನ ಕಾಲ್ಪನಿಕವಾಗಿ ಕುರಿತುಕೊಂಡು ಮಾಡಿದಂಥ ಘಟನೆ. ಸರ್, ನೀವು ಸಮಾಜದಲ್ಲಿ ನಡೆಯುವಂಥ ಘಟನೆಯನ್ನು ಕಾಲ್ಪನಿಕವಾಗಿ ತೆರೆ ಮೇಲೆ ತರಕ್ಕೆ ಹೊರಟಿದ್ದೀರಾ. ನಿಮಗೆ ಯಾವುದು ಹೊಳೆದಿತ್ತು? ಹಾಗಿದ್ರೆ ಸಮಾಜದಲ್ಲಿ ನಡೆಯುವಂತಹ ರಿಯಲ್ ಇನ್ಸಿಡೆಂಟ್ ಅಥವಾ ನಡೆಯುವಂಥ ಘಟನೆ ಅಂದಾಗ ಒಂದು ಕಾನ್ಸೆಪ್ಟ್ ತಲೆಗೆ ಹೋಗಿರಬೇಕಲ್ವಾ? ಯಾವ ಕಾನ್ಸೆಪ್ಟ್ ತಲೆ ಮೇಲೆ ಬಂದು ಈ ಕತೆ ರೆಡಿ ಆಯಿತು? ಮೇಡಮ್, ಒಬ್ಬ ವ್ಯಕ್ತಿ, ಒಬ್ಬ ಸೆಲೆಬ್ರಿಟಿ ಆದವರು ಒಂದು ಕ್ರೈಮಲ್ಲಿ ಇನ್ವಾಲ್ವ್ ಆದಾಗ ಅವ್ರನ್ನ ಯಾವ್ಯಾವ ರೀತಿ ಬಲೆಗೆ ಬೀಳಿಸಿ ಅವ್ರನ್ನ ಯಾವ ರೀತಿ ಲಾಕ್ ಮಾಡಬೇಕು ಅನ್ನೋದು ಒಂದು ಈ ಸಮಾಜದಲ್ಲಿದೆ. ಅದನ್ನು ಈ ನನ್ನ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದೆ. ಸರ್, ನಿಮ್ಮ ಬಾಯಲ್ಲೇ ಬಂತು ಒಬ್ಬ ಸೆಲೆಬ್ರಿಟಿ ಲಾಕ್ ಆದಾಗ ಯಾವ ಥರ ಆಗೋದು ಅಂತ. ಪ್ರಸ್ತುತ ಅದೇ ನಡೀತಾ ಇದೆಯಾ? ಅಲ್ಲ, ಸೆಲೆಬ್ರಿಟಿ ಅಂದರೆ ನಾವು ಯಾಕೆ ಸಿನಿಮಾ ರಂಗಕ್ಕೆ ಮಾಡ್ತೀವಿ? ಒಬ್ಬ ಕ್ರಿಕೆಟಲ್ಲೂ ಇರ್ತಾರೆ, ಒಂದು ಪತ್ರಿಕಾ ರಂಗದಲ್ಲೂ ಇರ್ತಾರೆ, ಒಂದು ಸಮಾಜ ಸೇವೆಯಲ್ಲೂ ಇರ್ತಾರೆ, ಒಂದು IT-BTಯಲ್ಲೂ ಇರ್ತಾರೆ, ಒಬ್ಬ ನಮ್ಮ ವಕೀಲರಲ್ಲೂ ಸೆಲೆಬ್ರಿಟಿಗಳಿರ್ತಾರೆ. ಈ ರೀತಿಯಾಗಿ ಸೆಲೆಬ್ರಿಟಿ ಇರ್ತಾರೆ. ಒಂದು ಸೆಲೆಬ್ರಿಟಿ ಅಂದಾಗ ಆ ವ್ಯಕ್ತಿಯ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ಇಲ್ಲಿ ಹೇಳಕ್ಕೆ ಬಂದಿದ್ದೀವಿ. ಸರ್, ಹಂಗಿದ್ರೆ ನಿಮ್ಮ ನಾಯಕ ಯಾವ ಜಾನರ್ ಅವನು? ಅಂದರೆ ಸೆಲೆಬ್ರಿಟಿ ಅಂದರೆ ಸಿನಿಮಾ ಇಂಡಸ್ಟ್ರಿಯವನ ಅಥವಾ ಪೊಲಿಟಿಷಿಯನಾ ಅಥವಾ ಹೇಗೆ ಸರ್? ಅದನ್ನು ನೀವು ಸಿನಿಮಾದಲ್ಲೇ ದಯವಿಟ್ಟು ನೋಡಿ. ನೀವೆಲ್ಲ ನಾನೀಗ ರಿವೀಲ್ ಮಾಡಿಬಿಡ್ತು ಅಂದರೆ ಆ ಕ್ಯೂರಿಯಾಸಿಟಿ ಆಡಿಯನ್ಸ್ಗೆ ಹೋಗ್ಬಿಡುತ್ತೆ. ನೀವು ದಯವಿಟ್ಟು ನೋಡಿ ಅಂತ ಹೇಳ್ತೀನಿ. ಸತ್ಯಮೇವ ಜಯತೆ ಅನ್ನುವಂಥ ಟ್ಯಾಗ್ಲೈನ್ ಕೊಟ್ಟಿದ್ದೀರಾ. ಯಾರಿಗೆ ನೀವು ಸತ್ಯವಾದ ಒಂದು ಕಣ್ಣನ್ನು ತೆರೆಸ್ತೀರಾ ಅಂತ? ಅಂದರೆ ನಾಯಕ ನಿಜವಂತನ ಅಥವಾ ವಿಲನ? ಮೇಡಮ್, ಎಲ್ಲ ಸಿನಿಮಾದಲ್ಲೂ ನಾವು ನಾಯಕನನ್ನೇ ನಿಜವಾದ ಹೀರೋ ಅವರೇನೇ ಅಂತ ನಾವು ತೋರಿಸೋದು, ಮತ್ತು ಅದನ್ನು ಜನನೂ ಕೂಡ ಒಪ್ಪೋದು. ನನ್ನ ಕಲ್ಪನೆಯ ಪ್ರಕಾರ ಯಾವತ್ತಿದ್ರೂ ಹೀರೋನೇ ಸತ್ಯ ಹೇಳೋನು ಅಂತ ನನ್ನ ಕಲ್ಪನೆ. ಮೇಡಮ್, ಓಕೆ ಸರ್, ಇದನ್ನು ಟೀಸರ್ ದರ್ಶನ್ ಅವರ ಒಂದು ಇದಕ್ಕೆ ಯಾಕೆ ಸಾಮ್ಯತೆ ಅಂದರೆ ಇದರಲ್ಲಿ ಬರುವಂಥ ಪಾತ್ರಧಾರಿಗಳ ಹೆಸರು ಕೂಡ ಶಿವಸ್ವಾಮಿ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಶೀಲಾ ಗೌಡ ಆಗಿರ್ಬೋದು. ಈ ಹೆಸರುಗಳು ಈಗ ನಡೆದಿರುವಂಥ ಒಬ್ಬ ನಟನ ಜೀವನದಲ್ಲಿ ಏನೆಲ್ಲ ಆಯಿತು ಅದಕ್ಕೆ ಸಾಮ್ಯತೆ ಇರುವಂತಹ ಹೆಸರುಗಳು. ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ, ಆ ಹೆಸರು ಚೇಂಜ್ ಮಾಡ್ಬೋದಿತ್ತು, ಆ ಹೆಸರನ್ನೇ ಯಾಕೆ? ಇನ್ಸಿಡೆಂಟು ಆಗಿರೋದು ನಿಮ್ಗೆ ಗೊತ್ತು, 2024 ಇಂದ 25 ಆಗಿರುವಂಥ ಘಟನೆ. 2025 ನೀವು ಶೂಟಿಂಗ್ ಶುರು ಮಾಡಿರೋದು.
ಹೆಸರನ್ನಾದರೂ ಬದಲಾವಣೆ ಮಾಡಬಹುದಿತ್ತಲ್ವ ಹಾಗಿದ್ರೆ? ಇಲ್ಲ, ಡೆಫಿನೆಟ್ಲಿ ಅದು ಅಲ್ಲ ಕಾಕತಾಳೀಯವಾಗಿ ಅದು ಮ್ಯಾಚ್ ಆಗ್ತಾ ಇದೆ. ಸೆನ್ಸಾರ್ ಅವರು ಮುಂದೆ ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧನಾಗಿರ್ತಾನೆ. ಸೊ ಅಷ್ಟು ಹೇಳೋಕೆ ಇಚ್ಛೆ. ದರ್ಶನ್ ಫ್ಯಾನ್ಸ್ಗಳು ಇದನ್ನು ಯಾವ ಥರ ತಗೋತಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್? ಈಗ ನಾನು ಡಿ ಬಾಸ್ ಫ್ಯಾನ್ ಆಗಿದ್ದೇನೆ. ಹಾಗಾಗಿ ಒಬ್ಬ ಫ್ಯಾನ್ ಯಾವತ್ತಿದ್ರೂ ಒಬ್ಬ ಹೀರೋನ ಯಾವ ದೃಷ್ಟಿಲಿ ನೋಡ್ತಾರೆ ಅನ್ನೋದನ್ನು ಅವರು ತಿಳ್ಕೊತಾರೆ. ನಾವು ಇದರಲ್ಲಿ ಎಸ್ಪೆಷಲಿ ದರ್ಶನ್ ಸರ್ನ ಕಂಪ್ಯಾರಿಸನ್ ಮಾಡಿ ಯಾವುದೋ ಸಿನಿಮಾದಲ್ಲಿ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೇವೆ. ಸರ್, ಇದು ಯಾವ ಊರಲ್ಲಿ, ಅಥವಾ ನೀವು ಹೇಳಿದ್ರಿ ಒಂದು ಘಟನೆಯನ್ನು ನೋಡ್ಕೊಂಡು ಕಾಲ್ಪನಿಕವಾಗಿ ರಚನೆ ಮಾಡಿರೋದು ಅಂತ. ಸೊ ಘಟನೆ ನಡೆದಿರುವಂಥ ಊರು ಯಾವುದು? ಜೊತೆಗೆ ಇದನ್ನು ಈ ಒಂದು ಕೇಸನ್ನು ಎಷ್ಟು ವರ್ಷಗಳ ಕಾಲ ನೀವು ಸ್ಟಡಿ ಮಾಡಿದ್ದೀರಾ ಅಂತ? ಮೇಡಮ್, ಒಂದು 3-4 ಮಂತ್ಸ್ ನಾವು ಸ್ಟಡಿ ಮಾಡಿದ ಜೊತೆಗೆ ಎಲ್ಲ ಕುಂತ್ಕೊಂಡು ಡಿಸೈಡ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡಿ ವಿತಿನ್ ಒಂದೇ ಶೆಡ್ಯೂಲಲ್ಲಿ ನಾವು ಶೂಟ್ ಮಾಡ್ದೋ. ಬಟ್ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಮು ಇಂದ ಸ್ವಲ್ಪ ಡಿಲೇ ಆಯಿತು. ಒಂದು 3-4 ಮಂತ್ಸ್ ಡಿಲೇ ಆಯಿತು. ಒಂದು ಜಾಸ್ತಿ ನಾವು ಫುಟೇಜ್ ಮಾಡಿದ್ದು ಸುಮಾರು ಒಂದು 10-15 ಅವರ್ಸ್ ಇತ್ತು. ಅದನ್ನು ನಾವು 2 ಅವರ್ಸ್ಗೆ ತರೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಹಿಡಿತು ಎಡಿಟಿಂಗಲ್ಲಿ. ಸರ್, ಯಾವ ಊರಲ್ಲಿ ನಡೆದಿರುವಂಥ ಘಟನೆ? ಯಾಕಂದರೆ ನಡೆದಿರೋ ಘಟನೆಯನ್ನು ನೀವು ಕಾಲ್ಪನಿಕವಾಗಿ ತಂದಿರೋದು. ಸೊ ನಡೆದಿರುವಂಥ ಎಲ್ಲ ಬೆಂಗಳೂರು ಸುತ್ತಮುತ್ತ ನಡೆದಿರೋಂಥ ಘಟನೆ ಮೇಡಮ್. ಬೆಂಗಳೂರು ಸುತ್ತಮುತ್ತ ನಡೆದಿರೋಂಥ ಘಟನೆ ಮೇಡಮ್. ಓಕೆ ಸರ್, ಕೊನೆಯದಾಗಿ ಯಾವಾಗ ರಿಲೀಸ್ ಆಗುವ ಪ್ಲ್ಯಾನ್ ಇದೆ? ಯಾವಾಗ ತರಬೇಕು ಅಂದ್ಕೊಂಡಿದ್ದೀರಾ? ಜೊತೆಗೆ ಯಾರೆಲ್ಲ ಕಲಾವಿದರಿದ್ದಾರೆ? ಇವ್ರನ್ನ ಬಿಟ್ಟು ನೋನ್ ಫೇಸ್ಗಳು ಯಾರೆಲ್ಲ ಇದ್ದಾರೆ ಮೇಡಮ್? ಈಗ ಕಲಾವಿದರು ನೋನ್ ಫೇಸ್ ಅಂದರೆ ಈಗ ನಾವು ಈ ಕಥೆನ ಹೇಳ್ದಾಗೊಟ್ಟಾಗ ಅನೇಕ ದೊಡ್ಡ ಕಲಾವಿದರಿಗೆ ಎಲ್ಲ ಅಡ್ವಾನ್ಸು ಮಾಡಿದಾಗ ಮೊದಲಿಗೆ ಓಕೆ ಅಂದರು. ಇದ್ಕಿದ್ದಾಗೇ ಕೆಲವು ಇನ್ಸಿಡೆಂಟ್ಗಳು ಅವರೇನೇ ಚೇಂಜ್ ಆದರು, ಹೀರೋಯಿನ್ಗಳು ಚೇಂಜ್ ಆದರು. ಸೊ ಕೊನೆಗೆ ನಾವು ಒಂದು ಪೊಲೀಸ್ ರೋಲ್ಗೆ ಒಬ್ಬ ಡಾಕ್ಟರ್ ವಿಜಯಶ್ರೀ ಅಂತ ಹೇಳಿ ಮಲಯಾಳಮಲ್ಲಿ ಒಳ್ಳೆ ಕಲಾವಿದರು, ಅವ್ರನ್ನ ಕರ್ಕೊಬಂದು ಮಾಡಿದ್ದೇವೆ. ಮಲಯಾಳಮಿಂದ ಒಬ್ಬರನ್ನು ಚೇಂಜ್ ಆದರು ಅಂದರೆ ಈ ಥರ ಇನ್ಸಿಡೆಂಟ್ಗಳು ನೋಡಿನೇ ಚೇಂಜ್ ಆದ್ರು, ಅಥವಾ ಸೀನ್ಗಳನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಆ ಕಾರಣಕ್ಕಾಗಿ ಬದಲಾದ್ರೆ? ಇಲ್ಲ, ಕತೆ ಹೇಳಿದಾಗ ಒಪ್ಕೊಂಡಿದ್ರು. ನಾನು ಸ್ಕ್ರಿಪ್ಟ್ ರೀಡ್ ಕೊಟ್ಟಾಗ ಅವರು ಸ್ಕ್ರಿಪ್ಟ್ ರೀಡ್ ಕೊಡಿ ಅಂತ ಹೇಳಿದ್ರು. ನಾನು ಸ್ಕ್ರಿಪ್ಟ್ ರೀಡ್ ಕೊಟ್ಟೆ. ಅವರು ಬೇಡ, ನನಗೆ ಬೇರೆ ಸಿನಿಮಾದಿದೆ, ನಿಮ್ಮದು ಕ್ಲಾಶ್ ಆಗುತ್ತೆ, ಈಗ ಆರ್ಟಿಸ್ಟ್ಗಳು ಜಾಸ್ತಿ ಇದ್ದಾರೆ, ಆಗಿದ್ದಾರೆ, ಅವ್ರಿಗೆ ಮ್ಯಾಚ್ ಆಗೋದು ಹಾಗೆ ಹೀಗೆ ಅಂತ ಅವ್ರು ಹೇಳಿದ್ರು. ನಾವು ಅವ್ರದಕ್ಕೂ ಗೌರವ ಕೊಡಬೇಕಲ್ಲ. ಸರಿ ಸರ್, ಆಯಿತು ಅಂತ ಹೇಳಿ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ನಿರ್ದೇಶಕ ಲವ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಯನ್ ಜೊತೆ ದೀಪಿಕಾ ಪವರ್ ಟಿವಿ, ಬೆಂಗಳೂರು.